ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರದೆಲ್ಲೆಡೆಗಳಲ್ಲಿ ಸೋಲಾರ್ ವಿಂಡೋ ಪವರ್ ಪಂಜನಿಗಳ ಹಾವಳಿ ಮಿತಿ ಮೀರಿದೆ. ಬಹುತೇಕ ಕಂಪನಿಗಳಿಂದ ಸರ್ಕಾರಕ್ಕೆ ಹಾಗೂ ಸ್ಥಳೀಯ ಆಡಳಿತಕ್ಕೆ ಕೋಟಿ ತೆರಿಗೆ ಹಣ ವಂಚನೆಯಾಗುತ್ತಿದೆ ಎಂಬ ಆರೋಪ ವ್ಯಕ್ತವಾಗುತ್ತಿದೆ. ಆದ ಕಾರಣ ಜಿಲ್ಲಾಡಳಿತ ಹಾಗೂ ಲೋಕಾಯುಕ್ತ ಇಡೀ ಇಲಾಖೆಗಳಿಂದ ತನಿಖೆಯಾಗಬೇಕಿದೆ. ನಿರ್ಲಕ್ಷ್ಯ ತೋರಿದ್ದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುವುದೆಂದು ಹೋರಾಟಗಾರರು ತಿಳಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ಹಕ್ಕು ಕಾರ್ಯಕರ್ತ ಹಾಗೂ ಸಾಮಾಜಿಕ ಹೋರಾಟಗಾರ ದಲಿತ ಮುಖಂಡ ಸಂತೋಷಕುಮಾರ, ವಕೀಲರು ಹಾಗೂ ಹೋರಾಟಗಾರರಾದ ಸೂಲದಳ್ಳಿ ಬಸವರಾಜಪ್ಪ, ರೈತ ಸಂಘದ ಯುವ ಮುಖಂಡ ಬಾಣದ ಮಾರುತಿ, ಕ್ಷೇತ್ರದ ವಿವಿಧ ಗ್ರಾಮಗಳ ಹೋರಾಟಗಾರರು, ಮುಖಂಡರು, ಹತ್ತಾರು ಸಂತ್ರಸ್ತ ರೈತರು, ಪತ್ರಕರ್ತರಾದ ಗುನ್ನಳ್ಳಿ ಶ್ರೀಧರ, ಸಾಲುಮನಿ ರಾಘವೇಂದ್ರ ಹಾಗೂ ಮೀನುಕೇರಿ ತಿಪ್ಪೇಸ್ವಾಮಿ, ಗರುಡ ನ್ಯೂಸ್ ವರದಿಗಾರ ನಾಗರಾಜ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪಬ್ಲಿಕ್ ನ್ಯೂಸ್ ಕನ್ನಡ ಕೂಡ್ಲಿಗಿ. ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುವಂಥದ್ದು ಇದು ಬಡ್ಲಡಿಕೆ ಗ್ರಾಮ ಪಂಚಾಯತ್. ಇದು ಸರ್ ಬಹಳ ಇದಾವೆ, ಸಿಕ್ಕಾಪಟ್ಟೆ ಚರ್ಚೆ ಮಾಡಕ್ಕಾಗಲ್ಲ ಅಂತ ಸಮಸ್ಯೆಗಳಿದಾವೆ. ಸರ್ಕಾರಕ್ಕೆ ಬೊಕ್ಕ